ಸರ್ ನೀವು ಬಿಗ್ ಬಾಸ್ಗೆ ಹೋದ್ಮೇಲೆ ಅಲ್ಲಿ ಮನೆ ಒಳಗಡೆ ಒಂದ್ ಮಾತು ಹೇಳ್ತೀರಾ, ಈಗ ವರ್ಲ್ಡ್ ವೈಡ್ ನ್ಯೂಸ್ ಆಗಿರತ್ತೆ ನಾನು ಬಂದಿರೋದು ಅಂತ. ಹೌದು. ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇರೋರು, ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇರೋರು ಫೇಲ್ಯೂರ್ ಆಗಿದೆ ಇಲ್ಲಿ ಅಂತ. ಅಂದರೆ ನಾನು ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೇನೆ. ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಇಡೀ ವರ್ಲ್ಡ್ ಮಾತಾಡಬೇಕು, ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದು ಏನು ಪ್ಲ್ಯಾನ್ ಅಂದರೆ ಪ್ರೋಮೋ ಶೂಟಲ್ಲಿ ನಂದು ನನ್ನ ಮಗಂದು ಪ್ರೀತಿಯ ಬಗ್ಗೆ, ಬಾಂಧವ್ಯ ಬಗ್ಗೆ ಒಂದಾಗುತ್ತೆ. ಆಮೇಲೆ ಒಂದು ಹೊಸ ಡಾಗ್ ತೊಗೊಂಡಿರ್ತೀನಿ. ಅಂದರೆ 100 CR ವರ್ತ್ ಡಾಗ್ನ, ಅಂದರೆ ಪರ್ಚೇಸ್ ಅಲ್ಲ, ವರ್ತ್. ಅಂದರೆ ನನಗದು 100 ಕೋಟಿ. ಅಂದರೆ ಅಷ್ಟು ಇಷ್ಟ, ಅಷ್ಟು ದೊಡ್ಡ ಸೈಜು ವರ್ಲ್ಡಲ್ಲಿ ಯಾರ ಹತ್ರನೂ ಇಲ್ಲ. ಅದು ಒಂದು ಬ್ರೀಡ್ ನೇಮ್ ಇವತ್ತು, ಯಾಕಂದರೆ ನೆಕ್ಸ್ಟ್ ಮಂತ್ ಲಾಂಚ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಈಗ ಡೀಟೇಲ್ ಹೇಳೋಕ್ಕಾಗಲ್ಲ. ಅದು ಹೆಸ್ರು ಯಾರು ಪ್ರಪಂಚದಲ್ಲಿ ಕೇಳೇ ಇರಲ್ಲ. ಯಾರು ಬ್ರೀಡರ್ ಒಂದು 10 ಜನ ಬಿಟ್ಟು ಯಾರೂ ಕೇಳಿರಲ್ಲ. ಅದು ಹೊಸ ಬ್ರೀಡ್, ಅಂದರೆ ಗೂಗಲಲ್ಲೂ ಅದು ಲಿಸ್ಟಲ್ಲೂ ಇರಲ್ಲ, ಆ ಥರ ಬ್ರೀಡು. ಅದನ್ನೇನೆಂದರೆ ನಾನು ತೊಗೊಳಕ್ಕಿಂತ ಮುಂಚೆನೇ, ಅಂದರೆ ಆ ಬ್ರೀಡ್ ಅಂತಲೂ ಫಿಕ್ಸ್ ಆಗಿರಲ್ಲ, ಅದಕ್ಕಿಂತ ಮುಂಚೆನೇ ಮಾರ್ಚ್ 30ನೇ ತಾರೀಕು ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ USA ನನಗೆ ಬೇರೆ ಉಲ್ಫ್ ಡಾಗ್ನ ಇಂಟರ್ವ್ಯೂಗೆ ಬಂದಿರ್ತಾರೆ. ನಿಮ್ಮದು ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ಅವ್ರಿಗೆ ಹೇಳಿರ್ತೀನಿ, ನೆಕ್ಸ್ಟ್ ಡಾಗು ಒಂದು ಡಾಂಕಿ ಸೈಜ್ ಡಾಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಂದ್ಕೊಂಡಿರೋದನ್ನೇ USA, ಇಂಗ್ಲೆಂಡು, ರಷ್ಯಾ, ಸೌದಿ, ಇಟಾಲಿ, ಈಜಿಪ್ಟು ಎಲ್ಲ ಕಡೆ ನ್ಯೂಸ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಡಾಗು ಡಾಂಕಿ ಸೈಜ್ ಪೂಚಿರೋದು ಇವ್ರು ತೊಗೊಳ್ತಾ ಇದ್ದಾರೆ ಅನ್ನೋದು. ಎಲ್ಲರೂ ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೆ ನ್ಯೂಸ್ ಮಾಡ್ತಾರೆ. ನಾನು ಪ್ರಾಡಕ್ಟ್ ತೊಗೊಳಕ್ಕಿಂತ ಮುಂಚೆ, ನೋಡೋಕ್ಕಿಂತ ಮುಂಚೆ, ಡಿಸೈಡ್ ಆಗೋಕ್ಕಿಂತ ಮುಂಚೆ, ಯಾವ ಬ್ರೀಡ್ ಬರುತ್ತೆ ಅಂತ ಗೊತ್ತಿಲ್ಲದಕ್ಕಿಂತ ಮುಂಚೆ ನ್ಯೂಸ್ ಮಾಡಿರ್ತೀನಿ. ಆ ಡಾಗ್ನ 1 ತಿಂಗಳಿಂದೆ ನಾನು ಪರ್ಚೇಸ್ ಮಾಡ್ತೀನಿ. ಅದನ್ನು ನಾನು ಪ್ರೋಮೋ ಶೂಟ್ಗೆ ಯೂಸ್ ಮಾಡ್ತೀನಿ, ಬಿಗ್ ಬಾಸ್ದು ಪ್ರೋಮೋ ಶೂಟ್ಗೆ ಯೂಸ್ ಮಾಡ್ತೀನಿ. ಅದ್ರ ಡಾಕ್ಯುಮೆಂಟೇಷನ್ನು, ಅದ್ರ ಪೇಪರು, ಅದ್ರ ಸರ್ಟಿಫಿಕೇಟು, ಅದ್ರ ಮೈಕ್ರೋಚಿಪ್ಪು, ಅದ್ರದ್ದು ವ್ಯಾಕ್ಸಿನ್ ಕಾರ್ಡು, ಅದು ಏನು ಬೇಕು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾಗೆ ಎಲ್ಲ ಡಾಕ್ಯುಮೆಂಟ್ ಇವ್ರು ಏನು ಕೇಳ್ತಾರೆ ಎಲ್ಲ ಕೊಡ್ತೀನಿ. ಅಲ್ಲಿ ಪರ್ಮಿಷನ್ನು ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಂದರೆ ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ. ಅದೆಲ್ಲ ಆಗಿ ಎಡಿಟ್ ಆಗಿ ನಾಯಿನೂ ಆ ವಿಡಿಯೋಲಿ ಇರುತ್ತೆ. ನಾನು ಅದಕ್ಕೇನು ಮಾಡ್ತೀನಿ, ಆಚೆ ಒಂದು ಪೋಸ್ಟ್ರು ಮಾಡಿಸ್ತೀನಿ. ಯಾವ ಥರ ಅಂದರೆ ಮಧ್ಯ ನಂದು ಫೋಟೋ, ಆ ಕಡೆ ಈ ಕಡೆ ಎಲ್ಲ ಸ್ಕ್ರೀನ್ಶಾಟು, ಯಾವ ಮಾರ್ಚ್ 30ನೇ ತಾರೀಕು ಆ ನಾಯಿ ಬಗ್ಗೆ ತೊಗೊಳಕ್ಕಿಂತ ಮುಂಚೆ ಯಾವುದೇ ಬಂದಿತ್ತು ಸ್ಕ್ರೀನ್ಶಾಟ್ನ ಕಟ್ ಮಾಡಿ ಫುಲ್ಲು ಕೂರಿಸ್ತೀನಿ. ಅದು ಯಾವ ದೇಶದ್ದು ಆ ಫ್ಲ್ಯಾಗ್ ಹಾಕಿರ್ತೀನಿ. ಆ ಫ್ಲ್ಯಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಹೋಗಂಗೆ ಹೈಪರ್ ಲಿಂಕ್ ಕೊಟ್ಟಿರ್ತೀನಿ. ಅಂದರೆ ಪ್ರೂಫ್ ಬೇಕಲ್ಲ ಆ ಸ್ಕ್ರೀನ್ಶಾಟ್ಗೆ, ಅದು ತೊಗೊಂಡಿರೋ ನಾಯ್ದ ತೊಗೊಳ್ದೇ ಇರೋ ನಾಯ್ದ ಅಂತ. ಅದಕ್ಕೆ ಆ ದೇಶ ಇಂಗ್ಲೆಂಡ್ ಅಂದರೆ ಇಂಗ್ಲೆಂಡ್ ಫ್ಲ್ಯಾಗು, ಅಲ್ಲಿ ಕ್ಲಿಕ್ ಮಾಡಿ ಅಂತ ಆ್ಯರೋ ಮಾರ್ಕು, ಅದು ಕ್ಲಿಕ್ ಮಾಡಿದ್ರೆ ಆ ಲಿಂಕಿಗೆ ಹೋಗುತ್ತೆ. ಆ ಥರ ಹೈಪರ್ ಲಿಂಕ್ ಥರ ಒಂದು ಪೋಸ್ಟರ್ ರೆಡಿ ಮಾಡಿ ಅದನ್ನು ಮೀಡಿಯಾ ಒಂದು 300 ವರ್ಲ್ಡ್ ವೈಡ್ 300 ಗ್ರೂಪ್ ನಂದು ಒಂದು ಕ್ರಿಯೇಟ್ ಮಾಡಿ ಕ್ಯಾಡಬಾಮ್ಸ್ ಮೀಡಿಯಾ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಮಗನಿಗೆ ಹಾಕಕ್ಕೆ ಹೇಳಿರ್ತೀನಿ. ಅಂದರೆ ಪ್ರೊಮೋ ಶೂಟಲ್ಲಿ ಬರ್ತಿದ್ದಂಗೆ, ನಾನು ಒಳಗೆ ಹೋಗ್ತಿದ್ದಂಗೆ ಅದನ್ನು ಪೋಸ್ಟ್ ಮಾಡಿ ಅಂತ. ಅದು ನನಗೆ ಆಗಿದೆಯಾ ಇಲ್ವಾ, ಯಾಕಂದರೆ ಇಲ್ಲಿ ಏನಾಗೋಯ್ತು, ಪ್ರೊಮೋ ಶೂಟಲ್ಲಿ ಬರಲಿಲ್ಲ, ಅದಕ್ಕೆ ನನ್ನ ಮಗ ಹಾಕಲಿಲ್ಲ. ಆಮೇಲೆ ಆಚೆನೂ ಒಂದು ಮೇನ್ ಚಾನಲ್ಗೆ 5 hours ಆ ಡಾಗ್ ಜೊತೆನೇ ಇಂಟರ್ವ್ಯೂ ಕೊಟ್ಟೋಗಿರ್ತೀನಿ. ಅವ್ರಿಗೂ ಹೇಳಿರ್ತೀನಿ ಅಲ್ಲಿ ಬಂದರೆ ಹಾಕಿ, ಇಲ್ದವ್ರು ಬೇಡ ಅಂತ. ಇವಾಗ ಒಳ್ಳೆಯದೇ ಆಯಿತು. ಅಲ್ಲೇನೋ ಆಗಿ ಮಿಸ್ಟೇಕ್ ಆಗಿ ಬರೀ ನಂದು ನನ್ನ ಮಗಂದು ಮಾತ್ರ ತೋರಿಸಿದ್ದಾರೆ. ಆ ಡಾಗ್ನ ಕಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಳಗೆ ನಾನು ಆಮೇಲೆ ಕೇಳಿದಾಗ ಅರ್ಥ ಆಯಿತು, ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅಂತ. ಅಂದರೆ ಡಾಗ್ದು ಯೂಸ್ ಮಾಡೋಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅಂತ. ಅದರಿಂದ ಅದು ಡಾಗ್ ಯೂಸ್ ಆಗಿಲ್ಲ. ಅದರಿಂದ ಏನಾಯಿತು, ಎಲ್ಲ ಬ್ಯಾಕ್ ಆದರು. ಅಂದರೆ ಮಗನೂ ಅದನ್ನು ಪ್ರಮೋಷನ್ ಮಾಡಲಿಲ್ಲ. ಯಾಕಂದ್ರೆ ನನಗೆ ಒಳಗೆ ಗೊತ್ತಿರಲಿಲ್ಲ, ಮಗ ಗೊತ್ತಿಲ್ಲದೆ ಬಿಟ್ಬಿಟ್ಟು ಅದು ವೈರಲ್ ಆಗಿಬಿಟ್ಟಿರುತ್ತೆ. ಆಮೇಲೆ ಆ ಚಾನಲ್ ನಾನು ಯಾರು 5 hour ಆ ನಾಯಿ ಜೊತೆ ಇಂಟ್ರ್ಯೂ ಕೊಟ್ಟು ಬಂದಿದ್ದೆ. ಅಂದರೆ ಅವ್ರಿಗೂ ಕಂಡೀಷನ್ ಹಾಕಿದೆ, 29ನೇ ತಾರೀಕು 10 ಗಂಟೆ ಆದಮೇಲೆ ನೀವು ಹಾಕಬೇಕು ಅಂತ. 28ಕ್ಕೆ ಸಾಯಂಕಾಲ ಬಂದ್ರೂ 29 10 ಗಂಟೆ ಆದಮೇಲೆ ಹಾಕಂಗಿದ್ರೆ ನಿಮ್ಗೆ ಇಂಟ್ರ್ಯೂ ಕೊಡ್ತೀನಿ ಅಂತ ವಿತ್ ಹೊಸ ಡಾಗ್ ಜೊತೆ ಇಂಟ್ರ್ಯೂ ಕೊಟ್ಟು ಬಂದಿದೆ. ಅವರು ತಲೆ ಉಪಯೋಗಿಸಿ ಬರೀ ಬಿಗ್ ಬಾಸ್ ಬಗ್ಗೆ ಮಾತಾಡಿರೋದು ಮಾತ್ರ ಯೂಸ್ ಮಾಡಿದ್ದಾರೆ. ಡಾಗ್ನ ಕಟ್ ಮಾಡಿ ಹಂಗೆ ಇಟ್ಕೊಂಡಿದ್ದಾರೆ. ಈಗ ಅವರೇ ನಂಗೆ ಅಪ್ರೋಚ್ ಮಾಡಿದ್ದಾರೆ, ನೆಕ್ಸ್ಟ್ ಮಂತ್ 5th ಏನೋ ಒಂದು ದೊಡ್ಡ ವೇದಿಕೆ ಇದೆ, ಅಲ್ಲಿ ಆ ಡಾಗ್ನ ಲಾಂಚ್ ಮಾಡೋಣ, ಅಲ್ಲಿಗಿಂತ ಮುಂಚೆ ಎಲ್ಲೂ ತೋರಿಸ್ಬಾರ್ದಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಷ್ಟು ವ್ಯಾಲ್ಯೂ ಕೊಡ್ತೀನಿ, ಯಾಕಂದರೆ ಅಷ್ಟು ಪ್ರಾಣ ಸ್ನೇಹಿತರವರು. ಅವ್ರ ಹೆಸರು ಹೇಳಲ್ಲ, ಚಾನಲ್ ಹೆಸರು ಹೇಳಲ್ಲ. ಅಲ್ಲಿ ಅದನ್ನು ನೆಕ್ಸ್ಟ್ ಮಂತ್ 5ನೇ ತಾರೀಕು ಅದನ್ನು ಲಾಂಚ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬಿಗ್ ಬಾಸಲ್ಲಿ ಮಾಡಿದರೆ 1 ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತಿದ್ದೆ. ಅದು ನನಗೆ ಕಾನ್ಫಿಡೆಂಟ್ ನನಗಿದೆ. ಅದೇನಾರು ಅಲ್ಲಿ ಬಂದಿದ್ರೆ, ಅದನ್ನು ತೊಗೊಂಡು ಇವರೊಬ್ಬರು ಬಿಟ್ಟಿದ್ರೆ, ಆಮೇಲೆ ನನ್ನ ಮಗ ಅದನ್ನು ಗ್ರೂಪಲ್ಲಿ ಬಿಟ್ಟಿದ್ರೆ, ಎಲ್ಲರೂ ತೊಗೊಂಡು ಬಿಗ್ ಬಾಸ್ ಬಂದು ಕರ್ನಾಟಕ ಪ್ಲಸ್ ಹೊರಗಡೆ ಎಲ್ಲ ಫೇಮಸ್ ಆಲ್ ಓವರ್ ಇಂಡಿಯಾ, ನಾನು ಅದನ್ನು ವರ್ಲ್ಡ್ ಲೆವೆಲ್ಗೆ ತೊಗೊಂಡು ಹೋಗ್ತಿದ್ದೆ. ಅಂದರೆ ಅವ್ರಿಗೂ ಹೆಮ್ಮೆ, ನನಗೂ ಹೆಮ್ಮೆ. ವರ್ಲ್ಡ್ ಲೆವೆಲಲ್ಲಿ ಕನ್ನಡ ಬಿಗ್ ಬಾಸ್ನ ತೋರಿಸ್ತಿದ್ದೆ ಆ ಡಾಗ್ದು ವಿಡಿಯೋ ಬಿಟ್ಟಿದ್ರೆ. ಆದರೆ ಇದು ಸೆನ್ಸಾರ್ ಕಟ್ ಆಗಿರೋದ್ರಿಂದ ಅದೊಂದು ಆಗಲಿಲ್ಲ.